ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಗದಗ್ನಲ್ಲಿ ಕಡಲೆ ಖರೀದಿ ಕೇಂದ್ರ ಆರಂಭಿಸುವಂತೆ ರೈತ ಸಂಘದಿಂದ ಆಗ್ರಹಿಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಗಿದೆ. ಗದಗ ಜಿಲ್ಲೆ ಸೇರಿ ರಾಜ್ಯದಾದ್ಯಂತ ರೈತರು ಹಿಂಗಾರು ಹಂಗಾಮಿನಲ್ಲಿ ಕಡಲೆ ಬೆಳೆಯಾಗಿದ್ದು ಈಗಾಗಲೇ ರೈತರು ಕಡಲೆ ಕಟಾವು ಮಾಡಲಾಗಿದೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಗದಗ ಜಿಲ್ಲಾದ್ಯಂತ ಕಡಲೆಗೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭಿಸಬೇಕು ಅಂತ ಒತ್ತಾಯಿಸಿದ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂತಪ್ಪ ರುದ್ರಪ್ಪ ಕೋಳೂರ ಹಾಗೂ ಜಿಲ್ಲಾಧ್ಯಕ್ಷರು ಆದ ಯಲ್ಲಪ್ಪ ಎಚ್ ಬಾಬರಿ ಇವರ ನೇತೃತ್ವದಲ್ಲಿ ಗದಗ ಜಿಲ್ಲಾ ಕಚೇರಿಯಲ್ಲಿ ಅಪರ ಜಿಲ್ಲಾಧಿಕಾರಿಗಳು ಆದ ದುರ್ಗೇಶ್ ಅವರ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಮನವಿ ಪತ್ರ ಸ್ವೀಕರಿಸಿದ ಅಪರ ಜಿಲ್ಲಾಧಿಕಾರಿ ದುರ್ಗೇಶ್ ರವರು ಮನವಿ ಪತ್ರವನ್ನ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಳುಹಿಸಿಕೊಡುವುದಾಗಿ ಭರವಸೆ ಕೊಟ್ಟಿದ್ರು. ಪ್ರತಿ ಕ್ವಿಂಟಾಲ್ ಕಡಲೆಗೆ 10,000 ರೂಪಾಯಿ ಹೊಸ ಬೆಂಬಲ ಬೆಲೆ ನಿಗದಿ ಮಾಡಿ ರೈತರಿಂದ 50 ಕ್ವಿಂಟಾಲ್ ಕಡಲೆ ಕಾಳನ್ನ ಬೆಂಬಲ ಬೆಲೆಯಲ್ಲಿ ಸರ್ಕಾರ ಖರೀದಿ ಮಾಡಬೇಕು. ಕಳೆದ ವರ್ಷ ಕೇಂದ್ರ ಸರ್ಕಾರ ಆದೇಶಿಸಿದ ಹಳೆಯ ಬೆಲೆಯನ್ನ ರದ್ದು ಮಾಡಿ ಹೊಸ ಬೆಲೆಗೆ ಕಡಲೆ ಖರೀದಿಸಬೇಕು. ಹಳೆಯ ಬೆಲೆ ಕೂಲಿ ಕಾರ್ಮಿಕರ ಖರ್ಚಿಗೂ ಕೂಡ ಸಾಲುವುದಿಲ್ಲ. ಕೂಡಲೇ ಹೊಸ ಬೆಲೆ ಆದೇಶಿಸಿ ರೈತರ ಕಡಲೆ ಕಾಳನ್ನ ಖರೀದಿಸಬೇಕು ಅಂತ ಮನವಿ ಸಲ್ಲಿಸಿದ್ದಾರೆ. ಇನ್ನು ಕಡಲೆ ಖರೀದಿಸಿದ 1 ತಿಂಗಳ ಒಳಗೆ ರೈತರ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ಜಮಾವಣೆ ಮಾಡಬೇಕು. ಸಮಯೋಚಿತವಾಗಿ ಖರೀದಿ ಕೇಂದ್ರ ಆರಂಭ. ರೈತರು ಮಾರುಕಟ್ಟೆಗೆ ಧಾನ್ಯ ತಂದ ಮೇಲೆ ಖರೀದಿ ಕೇಂದ್ರ ತೆರೆಯೋದ್ರಲ್ಲಿ ಅರ್ಥವಿಲ್ಲ. ಸರ್ಕಾರ ಇನ್ನೊಂದು ವಾರದ ಒಳಗೆ ಖರೀದಿ ಪ್ರಕ್ರಿಯೆ ಆರಂಭಿಸಬೇಕು ಅಂತ ಒತ್ತಾಯಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಮುಖಂಡ ಬಸವರಾಜ್ ಹೂಗಾರ, ಮುಂಗಾರು ಹಂಗಾಮಿನಲ್ಲಿ ಕಾಗದ ಪತ್ರದಲ್ಲಿ ಹೆಸರು ಬೆಂಬಲ ಬೆಲೆ ಮಾತ್ರ ಇತ್ತು. ರೈತರಿಗೆ ಹೆಸರು ಬೆಂಬಲ ಬೆಲೆ ಪ್ರಯೋಜನವಾಗಲಿಲ್ಲ. ಈಗ ಮೆಕ್ಕೆಜೋಳದ ಬೆಂಬಲ ಬೆಲೆಯಲ್ಲಿಯೂ ಕೂಡ ದಿನಕ್ಕೊಂದು ಹೊಸ ಆದೇಶ ಹೊರಡಿಸಿ ಸರ್ಕಾರದ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈಗಾಗಲೇ ಜಿಲ್ಲೆಯ ರೈತರು ಕಂಗಾಲಾಗಿದ್ದಾರೆ. ಈ ವರ್ಷ ಹಿಂಗಾರು ಹಂಗಾಮಿನಲ್ಲಿ ರೈತರು ಸಾಲ ಸೋಲ ಮಾಡಿ ಬೆಳೆದಿರುವಂತಹ ಕಡಲೆ ಬೆಳೆಯನ್ನು ಕೂಡ ಕಟಾವು ಮಾಡಿದ್ದಾರೆ. ಸರ್ಕಾರ ಇನ್ನೊಂದು ವಾರದ ಒಳಗೆ ಕಡಲೆ ಬೆಳೆಗೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭಿಸುವಂತೆ ಒತ್ತಾಯಿಸಿ ಮನವಿ ಸಲ್ಲಿಸಲಾಗಿದೆ. ಕಡಲೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭಕ್ಕೆ ಸರ್ಕಾರದಿಂದ ವಿಳಂಬವಾದರೆ ಮುಂದಿನ ದಿನಮಾನದಲ್ಲಿ ರೈತ ಸಂಘದಿಂದ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ನಾವು ಗದಗ ಜಿಲ್ಲಾಧಿಕಾರಿ ಮೂಲಕ ಮಾನ್ಯ ಮುಖ್ಯಮಂತ್ರಿಗೆ ನಾವು ಮನವಿ ಸಲ್ಲಿಸಿದ್ವಿ. ಕಡ್ಲಿ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕಂತೇಳಿ. ಈಗ ಆಲ್ರೆಡಿ ಹಿಂದೆ ಏನು ಕಳೆದ ವರ್ಷ ಏನಾಗೈತಿ, ಸರ್ಕಾರ 5,000 ಚಿಲ್ಲರೆ ಮಾಡಿ ರೈತರನ್ನ ಕಂಗಾಲ್ ಮಾಡೈತಿ. ಈ ಸಲ ನಾವು ಆ ರೀತಿ ಆಗಬಾರ್ದು. ಈಗ ಆಳಿಂದ ಕೂಲಿ ಎಣ್ಣೆ ಖರ್ಚು ಎಲ್ಲ ಖರ್ಚು ವೆಚ್ಚ ಹಾಕಿದ್ರಿ, ಭಾಳಷ್ಟು ಬಿತ್ತನೆ ಖರ್ಚು ಮಾಡಿ ಭಾಳಷ್ಟು 1 ಎಕರೆಗೆ 30,000-40,000 ರೂಪಾಯಿ ಖರ್ಚು ಮಾಡಿ ರೈತರು ಹಾಳಾಗ್ಯಾರ. ಈ ಶೀಘ್ರದಲ್ಲಿ ನಾವು ಏನಪ್ಪ ಈಗ ಹಿಂದಲ್ದು ರದ್ದುಗೊಳಿಸಿ, ಕೇಂದ್ರ ಸರ್ಕಾರ ರದ್ದುಗೊಳಿಸಿ ಹೊಸ ಬೆಲೆಯನ್ನು ಈಗೇನು 10,000 ರೂಪಾಯಿ ಒಂದು ಕ್ವಿಂಟಲ್ ಮಾಡಬೇಕು. ಅದ್ರ ಜೊತೆಗೆ ನಮ್ಗೆ ಒಬ್ಬ ರೈತರಿಂದ 50 ಕ್ವಿಂಟಲ್ ಕಡ್ಲಿನ ಖರೀದಿ ಮಾಡಬೇಕು. ಎಲ್ಲ ಕಡ್ಲಿ ಹೋದ್ಮೇಲೆ ಈಗೇನು ಹೆಸರು ಹೋದು ನೋಡಿ, ಹೆಸರು ಹೋದು ಏನು ಮೆಕ್ಕೆಜೋಳತ್ತು ದಿನಕ್ಕೊಂದು ಆದೇಶ ಮಾಡಿದರೆ ಆ ಟೈಪ್ ಆದೇಶ ಮಾಡೋದಲ್ಲ. ಶೀಘ್ರದಲ್ಲಿ ಕಡ್ಲಿ ಖರೀದಿ ಕೇಂದ್ರ ಈ ವಾರದಾಗ ನೋಂದಣಿ ಪ್ರಕ್ರಿಯೆ ಮಾಡಿ ಖರೀದಿ ಕೇಂದ್ರ ಶೀಘ್ರದಲ್ಲಿ ತೆರೆದು ಅನುಕೂಲತೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತೇಳಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂತಪ್ಪ ಕೋಳೂರು ಈ ಮಾಧ್ಯಮ ಮೂಲಕ ನಮ್ಮ ಮನವಿ ಮಾಡ್ತೀನಿ. ಸರ್, ಇಂದು ಗದಗ ಜಿಲ್ಲಾದ್ಯಂತ ಎಲ್ಲ ರೈತರು ಹಿಂಗಾರ ಹಂಗಾಮಿನ ಕಡಲೆ ಬಿತ್ತನೆ ಮಾಡಿದ್ರು. ಅದು ಈಗಾಗಲೇ ಕಟಾವಿನ ಹಂತಕ್ಕೆ ಬಂದೈತೆ. ಕೆಲವೊಂದಿಷ್ಟು ರೈತರು ಆಲೆ ಕಟಾವು ಮಾಡಾಕುಂತಾರ. ಮಾನ್ಯ ನಾವು ಇಂದು ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ಮನವಿ ಕೊಟ್ಟಿವಿ. ಯಾವ ಮನವಿ ಕೊಟ್ಟಿವಪ್ಪ ಅಂದ್ರೆ, ಕಡ್ಲಿಗೆ ಸೂಕ್ತವಾದ ಬೆಂಬಲ ಬೆಲೆ ಘೋಷಣೆ ಮಾಡಿ ಅದಕ್ಕೆ ಖರೀದಿ ಕೇಂದ್ರ ಜಿಲ್ಲಾದ್ಯಂತ ಎಲ್ಲ ಹೋಬಳಿ ಮತ್ತು ತಾಲೂಕು ಮಟ್ಟದಲ್ಲಿ ಖರೀದಿ ಕೇಂದ್ರ ಶೀಘ್ರದಲ್ಲೇ ಪ್ರಾರಂಭ ಮಾಡಿ ರೈತರಿಂದ ನೋಂದಣಿ ಕಾರ್ಯ ಇದೇ ತಿಂಗಳ ಪ್ರಾರಂಭ ಮಾಡ್ಬೇಕು. ಅಂದಾಗ ಮಾತ್ರ ನಮ್ಮ ರೈತರ ಕಡ್ಲಿ ಈ ಖರೀದಿ ಕೇಂದ್ರ ತಲುಪ್ತಾವು. ಇಲ್ಲಿಲ್ಲ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ಸರ, ಕಡ್ಲಿ ಎಲ್ಲಾ ರೈತರು ಒಕ್ಕಣಿ ಮಾಡಿ ಯಾವ್ದೋ ಒಬ್ಬ ದಲ್ಲಾಳಿಗಳ ಮೂಲಕ ಅವನ ಕೈ ಸೇರಿ ಅವ ಗೋಡೌನ್ ತುಂಬ್ಕೊಂಡು ದೊಡ್ಡ ರೇಟ್ ಬಂದಾಗ ಅವ ಮಾರ್ತಾನ. ಇಂಥದ್ದಾಗಬಾರ್ದು. ಯಾಕಪ್ಪ ಅಂದ್ರೆ ರೈತರು ಈ ಮಾಲ್ ಈ ತಿಂಗಳ ಇನ್ನೇನು ಜನವರಿ ಎಂಡ್ನಲ್ಲಿ ಎಲ್ಲಾ ರೈತರ ಕಡ್ಲಿ ಕಟಾವ್ ಮಾಡ್ತಾರ. ಈ ಕಟಾವ್ ಮಾಡಿದಂತ ಕಡ್ಲಿ ಈ ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ್ರೆ ಎಲ್ಲ ರೈತರು ತಂದು ಖರೀದಿ ಕೇಂದ್ರಕ್ಕೆ ಹಾಕ್ತಾರ. ಇಲ್ಲಿಲ್ಲ ಅಂದ್ರ ರೈತರು ಸಾಲ ಸೂಲ ಮಾಡಿರ್ತಾರ. ಸಾಲ ತೀರ್ಸಲಾಗದಕ್ಕ ಯಾವ್ದೋ ಒಬ್ಬ ದಲಾಳಿಗೆ ಬಾಯಿ ಸಿಕ್ಕಂತ ರೇಟ್ಗೆ ಮಾರಾಟ ಆಗತ್ತ. ಆಮೇಲೆ ಕೇಂದ್ರ ಸರ್ಕಾರ ಏನ್ ಮಾಡ್ಬೇಕಪ್ಪ ಅಂದ್ರ, ಹಳೆಯ ಒಂದು ಏನ ಬೆಲೆಯನ್ನು ಘೋಷಣೆ ಮಾಡೈತಿಲ್ಲ ಅದನ್ನ ತೆಗೆದು ಹಾಕ್ಬೇಕು. ಈಗ ಖರ್ಚು ಬಹಳ ಆಗಿದ್ದರಿಂದ ಕೇಂದ್ರ ಸರ್ಕಾರ ಅದನ್ನ ಹಳೆ ದರವನ್ನು ಕ್ಯಾನ್ಸಲ್ ಮಾಡಿ ಈ ವರ್ಷ ಕನಿಷ್ಠ ಪಕ್ಷ ಒಂದು 10,000 ರೂಪಾಯಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಒಬ್ಬ ರೈತನಿಂದ ಕನಿಷ್ಠ ಒಂದು 50 ಕ್ವಿಂಟಲ್ ಕಡ್ಲಿ ಒಂದು ತಗೋಬೇಕಂತಂದು ನಾವು DC ಅವರ ಮೂಲಕ ಮನವಿಯನ್ನು ಸಲ್ಲಿಸಿದ್ದೇವೆ ಸರ್.
ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.